ಆಧುನಿಕ ಇತಿಹಾಸ ಮಾನವ ಸಮಾಜದಲ್ಲಿ ಸಂಭವಿಸಿದ ಮಹತ್ವದ ಬದಲಾವಣೆಗಳು, ಕ್ರಾಂತಿಗಳು, ವಿಜ್ಞಾನ ಮತ್ತು ರಾಜಕೀಯ ಪರಿವರ್ತನೆಗಳನ್ನು ಒಳಗೊಂಡ ಪ್ರಮುಖ ಕಾಲಘಟ್ಟವಾಗಿದೆ. ಸಾಮಾನ್ಯವಾಗಿ 15ನೇ ಶತಮಾನದಿಂದ ಇಂದಿನವರೆಗಿನ ಇತಿಹಾಸವನ್ನು ಆಧುನಿಕ ಇತಿಹಾಸವೆಂದು ಪರಿಗಣಿಸುತ್ತಾರೆ. ಆಧುನಿಕ ಇತಿಹಾಸದ ಆರಂಭಕ್ಕೆ ಯುರೋಪಿನಲ್ಲಿ ನಡೆದ ಪುನರುತ್ಥಾನ ಪ್ರಮುಖ ಕಾರಣವಾಗಿದೆ. ಈ ಕಾಲದಲ್ಲಿ ಕಲೆ, ವಿಜ್ಞಾನ, ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಮಹತ್ತರವಾದ ಅಭಿವೃದ್ಧಿ ಕಂಡುಬಂದಿತು. ಜನರು ಅಂಧಶ್ರದ್ಧೆಗಳಿಂದ ದೂರವಾಗಿ ವೈಜ್ಞಾನಿಕ ಚಿಂತನೆಗೆ ಪ್ರಾಮುಖ್ಯತೆ ನೀಡಲು ಪ್ರಾರಂಭಿಸಿದರು. ಈ ಬದಲಾವಣೆಗಳಿಂದ ಹೊಸ ಆವಿಷ್ಕಾರಗಳು, ಸಂಶೋಧನೆಗಳು ಮತ್ತು ಅನ್ವೇಷಣೆಗಳು ನಡೆಯಿತು. ನಂತರ ಕೈಗಾರಿಕಾ ಕ್ರಾಂತಿ ಆಧುನಿಕ ಇತಿಹಾಸದಲ್ಲಿ ಮಹತ್ತರ ತಿರುವನ್ನು ಉಂಟುಮಾಡಿತು. ಆರಂಭದಲ್ಲಿ 18ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಯಂತ್ರಗಳ ಬಳಕೆ ಹೆಚ್ಚಿದ್ದು ಉತ್ಪಾದನೆ ವೇಗವಾಗಿ ಸಾಲಿತು. ಕೃಷಿ ಆಧಾರಿತ ಸಮಾಜದಿಂದ ಕೈಗಾರಿಕಾ ಆಧಾರಿತ ಸಮಾಜಕ್ಕೆ ಪರಿವರ್ತಿ ನಡೆಯಿತು ಮತ್ತು ನಗರೀಕರಣ ಬೆಳೆಯಿತು. ರಾಜಕೀಯ ಕ್ಷೇತ್ರದಲ್ಲಿಯೂ ಅಮೆರಿಕದ ಸ್ವಾತಂತ್ರ್ಯ ಸಮರ ಮತ್ತು ಫ್ರೆಂಚ್ ಕ್ರಾಂತಿ ಜನತಂತ್ರದ ದಾರಿಯನ್ನು ತೋರಿದವು. ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಎಂಬ ತತ್ವಗಳು ಜನರಲ್ಲಿ ಹೊಸ ಚೇತನವನ್ನು ಉಂಟುಮಾಡಿದವು. ಬಹುತೇಕ ದೇಶಗಳು ರಾಜತಂತ್ರದಿಂದ ಪ್ರಜಾಪ್ರಭುತ್ವದ ಕಡೆಗೆ ಸಾಗಿದವು. ಭಾರತದ ಇತಿಹಾಸದಲ್ಲಿಯೂ ಆಧುನಿಕ ಯುಗದಲ್ಲಿ ಬಹುತೇಕ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬದಲಾವಣೆಗಳಾದವು. ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಮತ್ತು ನಾಯಕರು ದೇಶವನ್ನು ಸ್ವಾತಂತ್ರ್ಯದತ್ತ ನಡೆಸಿದರು. 1947ರಲ್ಲಿ ಭಾರತ ಸ್ವಾತಂತ್ರ್ಯವಾಯಿತು. ವಿದ್ಯುತ್, ಟೆಲಿಫೋನ್, ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಮುಂತಾದ ಆವಿಷ್ಕಾರಗಳು ಜೀವನವನ್ನು ಸುಲಭ ಮತ್ತು ವೇಗವಂತ ಮಾಡಿಕೊಂಡಿವೆ. ವೈದ್ಯಕೀಯ ಕ್ಷೇತ್ರದಲ್ಲಿನ ಹೊಸ ಔಷಧಿಗಳು ಮತ್ತು ಚಿಕಿತ್ಸೆ ವಿಧಾನಗಳು ಆರೋಗ್ಯಪೂರಕ ಜೀವನಕ್ಕೆ ಕೊಡುಗೆ ನೀಡಿದ್ದಾರೆ. ಆದರೆ ಮೊದಲ ಮತ್ತು ದ್ವಿತೀಯ ವಿಶ್ವಯುದ್ಧಗಳು ಭೀಕರ ನಷ್ಟ ಹಾಗೂ ಆರ್ಥಿಕ ಹಾನಿಯನ್ನುಂಟು ಮಾಡಿದವು. ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡರು ಮತ್ತು ಈ ಘಟನೆಗಳಿಂದ ಶಾಂತಿಯ ಮಹತ್ವವನ್ನು ವಿಶ್ವ ಅರಿಸಿದಿತು. ಸಾರಾಂಶವಾಗಿ, ಆಧುನಿಕ ಇತಿಹಾಸವು ಮಾನವ ಸಮಾಜದ ಅಭಿವೃದ್ಧಿ, ಬದಲಾವಣೆ ಮತ್ತು ಸವಾಲುಗಳ ಕಥೆಯಾಗಿದೆ ಮತ್ತು ಭವಿಷ್ಯಕ್ಕೆ ದಾರಿದೀಪವಾಗಿದೆ.